ಪೂಜಾ ಈಗ ಬಂದಿ? ಫೋನ್ ಹಚ್ಬೇಕಿಲ್ಲ, ಬಸ್ ಸ್ಟಾಂಡ್ ಗಾಡಿಯಾರ ಕಳಿಸ್ತಿದ್ದೆ ನಾನು. ಏನಿಲ್ಲ ಅಕ್ಕ, ನೀನ್ ನೋಡಂಗಾಗಿತ್ತು, ನಾನು ಫ್ರೀ ಇದ್ದೆ ಅದಕ್ಕೆ ಬಂದೆ. ನೀ ಆರಾಮದಿ ಇಲ್ಲ? ಇಟ್ಟಾಕ್ ಸೊರಗಿದಿ? ನನಗೇನಾಗಿತ್ತವ, ನೀ ಅದನ್ನೆಲ್ಲ ಬಿಡು, ಕುತ್ಕೋ, ನಾ ಕಾಫಿ ಮಾಡ್ಕೊಂಡ್ ಬರ್ತೇನೆ, ಕುತ್ಕೋ. ಪೂಜಾ ತಗೊಳ್ಳುವ ಕಾಫಿ. ಕೂಡ ನನಗೇನ್ ಬಿಡವ, ದೊಡ್ಡ ಮನೆ ಕೊಟ್ಟಾರ, ಅಪ್ಪಂದನಿಂದ ಬಾಳ ಚಿಂತಿ ನಂಗ. ಹೌದ್ ನೋಡಕ್ಕ, ಅಪ್ಪಗ ಒಟ್ಟ ನಿನ್ ಬಗ್ಗೆ ಚಿಂತಿನೇ ಇಲ್ಲ. ಆದ್ರ ಅವ್ನಿಗೆ ಏನಂದ್ರ ನಾನು ಒಂದು ಚಲೋ ಮನೆ ನೋಡಿ ಮದ್ವೆ ಮಾಡ್ಕೊಡ್ಬೇಕನ್ನೋದು ಅಷ್ಟ ಅವನ ವಿಚಾರ. ನೋಡವ, ಅಪ್ಪ ವಿಚಾರ ಮಾಡೋದ್ರಾಗು ಏನ್ ತಪ್ಪಿಲ್ಲ. ನಾನು ನಿನ್ನ ಸಣ್ಣಂದಿರ್ತಾನ ಅವ್ವ ತೀರ್ಕೊಂಡ್ ಬಿಟ್ಲ, ಮತ್ತೆ ಈಗ ಚಿಂತೆ ಮಾಡವನಲ್ಲವ ಅಪ್ಪ. ನಂದು ಅಪ್ಪ ಯಾವಾಗ್ಲೂ ಅದೇ ಹೇಳುದು, ಪರದೇಶಿ ಹೆಣ್ಮಕ್ಳನ್ನ ಇಟ್ಕೊಂಡು ಭಾಳ ಕಷ್ಟಪಟ್ಟು ಬೆಳೆಸಿನ್ವ, ಹೆಣ್ಮಕ್ಳು ಬೆಳೆದ್ ನಿಂತ ಹೆಣ್ಮಕ್ಳು ಮನ್ಯಾಗಿದ್ರ ಅದು ಏನೋ ಇಲ್ಲಿ ತನ ಬರ್ತದಂತ, ಏನೋ ಕುತಿ ಬರ್ತದಂತ. ಅದಕ್ಕೆ ನಿಂದೊಬ್ಬಕ್ಕಿಂದು ಚಲೋ ಮನೆಗೆ ಕೊಟ್ಟು ಮದಿ ಮಾಡಿನಿ, ನೀವ್ ಹೋಗ್ಬೇಕು ಮಾಡ್ಕೊಂಡು ಹೋಗು ಅಂತ ನನಗ ಎಷ್ಟ್ ಸಲ ಹೇಳುದ. ಅವನಿಗೆ ನಾವ್ ಹೋಗ್ಬೇಕು ಲಗ್ನ ಮಾಡ್ಕೊಂಡು ಹೋದ್ರ ಯಾರು ನೋಡ್ಕೊಂತಾರ? ಹರೇದ್ ಮಗಳನ್ನ ಮನ್ಯಾಗ ಇಟ್ಕೋದು ಅಂತ, ಬಿಸಿ ಕೆಂಡ ಶರಗ್ನ ಸುತ್ಕೋದು ಅಂತವ. ಅದಕ್ಕಾಗಿ ಅಪ್ಪ ಚಿಂತೆ ಮಾಡಾಕತ್ತಾನ. ಅಂದ್ರ ಒಟ್ಟು ನೀನು ನನ್ ಮದ್ವಿ ಮಾಡ್ಸಬೇಕಂತ ನಿಂತೇನ? ಅದೆಲ್ಲ ಬಿಡು ಹೋಗ್ಲಿ, ನಿಂದ್ ಹೇಳ್ ಸುದ್ದಿ. ಮತ್ತ ಮಾಮ ಏನಂತಾನು? ಅವ್ರದೇನವ, ನನ್ ಚಲೋನ ನೋಡ್ಕೋತಾರ, ಅವ್ರು ಬಹಳ ಪ್ರೀತಿ ಮಾಡ್ತಾರವ ನನ್ನ. ಏಯ್ ಎಲ್ಲಿದ್ಯಾ? ಏಯ್ ರೀ, ಯಾರು ಬಂದಾರ ನೋಡ್ರಿ? ನಮ್ ಪೂಜಾ ಬಂದಾಳ. ಅಲ್ಲ ಹುಚ್ಚ ಹುಡುಗ್ರಿ, ಹೇಳಿದ್ರ ಗಾಡಿಯಾರ ಕೊಟ್ ಕಸಿರಿಲ್ಲ, ನೀವರ ಹೋಗಿ ಕರ್ಕೊಂಡ್ ಬರ್ತಿದ್ರಲ್ಲ. ಓ ಪೂಜಾ, ಆರಾಮದಿ? ಆರಾಮದಿನ್ರಿ ಮಾಮರ, ನೀವ್ ಆರಾಮದಿರಿ? ಹಾ ಆರಾಮದಿ. ಊಟ ಮಾಡ್ಕೊಂಡೆ ಹೋಗ. ಏನ್ ಮಾತಾಡ್ತೀರಿ ನೀವು? ಈಗಾರ ಬಂದೈತದ ಗುಡಿಗೆ, ಒಂದ್ 2 ದಿನ ಇದ್ದು ಹೋಗ್ಬೇಕಂತ ಬಂದೈತದ. ಏನ್ ಮಾತಾಡ್ತೀರಿ ನೀವು? ಅವೆಲ್ಲ ಇರ್ಲಿ, ನೀವು ಒಟ್ಟ ಲಘು ನಡಿ ನಿಂತಾಗ ತಗದ ಮತ್ ಚಾಲು ಆತ್ ನೋಡಿದೆ. ರೀ, ಈಗಾರ ಬಂದಾಳ ಪೂಜಾ, ಒಂದ್ ಸ್ವಲ್ಪ ಅಡಿಗೆ ಮಾಡ್ತೇನೆ, ಊಟ ಮಾಡೋಣ್ರಿ ಎಲ್ಲಾರು. ಇನ್ನೊಂದ್ 3 ಹೊತ್ತು ಇದ್ದ ಇರ್ತೈತಿ. ಈಗ ಸರಳ ನಡಿಯಲ್ಲಿ ಒಳಗ, ಆಮೇಲೆ ಮಾತಾಡೋದ್ ಐತೈತ್ರಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಸರಳ ಬಾ ಅಂದ್ರ ಬರ್ಬೇಕಲ್ಲಿ. ಬಾ ಪಟ್ಟ. ಪೂಜಾ, ನೀ ಸ್ವಲ್ಪ ಕುಂದ್ರವ, 1-2 ಮಾತು ಮಾತಾಡ್ಬೇಕಂತ ಬರ್ತೇನೆ. ಅಕ್ಕ, ನೀ ಖರೆ ಹೇಳು, ನೀ ಖರೆಗೂ ಆರಾಮದಿ? ಹಾ, ನಾವು ಆರಾಮಿದ್ದೀನಿ. ನನಗಿಲ್ಲಿದೆಲ್ಲ ನೋಡಿ ಯಾಕೋ ಗನ್ಸಾವಲ್ದು. ಅಲ್ಲಕ್ಕ, ಮಾಮ ನಡಮತಿಯಿಂದಾಗೆ ಕುಡಿದು ಬಂದಾರ? ಹಂಗೇನಿಲ್ಲವಾ, ಯಾವಾಗಾರ ಒಂದ್ಸಲ ಕುಡಿದ್ ಬರ್ತಾರ, ಡೈಲಿ ಏನ್ ಕುಡಿದ್ ಬರಂಗಿಲ್ಲ. ಅಕ್ಕ, ನೀ ನನ್ನ ಹತ್ರ ಏನೋ ಮುಚ್ಚಿಡಾತಿ. ನನಗ ಇಲ್ಲಿದೆಲ್ಲ ನೋಡಿ ನಿನ್ ಮಾತಿಗೆ ಅದಕ್ಕ ಸಂಬಂಧ ಇಲ್ಲಾರ್ದಂಗ ಅನ್ಸಾತೈತಿ. ನೀನು ನಕ್ಕೋತ್ ಹೇಳ್ದಿ ಬಂದ ತಕ್ಷಣ, ನಾ ಭಾರಿ ಇದೀನಿ ಅಂತ. ಆದ್ರ ನಾನೇ ನನ್ ಕಣ್ಣಾರ ನೋಡಿನಿ. ಅಕ್ಕ, ನನ್ ಮ್ಯಾಗ ಹಾನಿ ಮಾಡಿ ಹೇಳ, ನೀ ಆರಾಮದಿ ಅಂತ. ಏನಂತ ಹೇಳವ ನಾನು? ಮ್ಯಾಲಷ್ಟ ಸಾವ್ಕಾರ ಅನ್ನಕಷ್ಟ, ಶ್ರೀಮಂತಿಗೆ ಏನು ಇಲ್ಲವ. ಇವತ್ತು ಈ ಮನಿ ಒಳಗ ನಾಯಿಕಿಂತ ಕಡಿ ಆಗಿದ್ದೇನವ ನಾನು. ಯಾರ ಮುಂದೆ ಹೇಳ್ಕೊಕ್ ಬರ್ಲಂಗಾಗಿತ್ತವ ನನ್ನ ಪರಿಸ್ಥಿತಿ. ಅಲ್ಲಿ ಬಂದು ಅಪ್ಪನ ಮುಂದೆ ಹೇಳ್ಬೇಕಾ? ಅಪ್ಪಾಗ ನಿನ್ ನೋಡ್ಕೋದ ವಜ್ಜಾಗೈತಿ. ಇನ್ ನಾನು ಬೇಕಿ ಬಂದ ಅವಂಗ ತ್ರಾಸ ಹಾಕಿದ್ರ, ಈ ಕಡೆ ನೋಡಿದ್ರ ತಾಯಿ ಇಲ್ಲವ ನಮಗ. ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗೈತಿ ಮನಿ ಒಳಗ. ಅಕ್ಕ ಅಳ್ಬೇಡ ಅಕ್ಕ. ಅಕ್ಕ, ನಿಮ್ಗೆ ಇಷ್ಟು ಕಷ್ಟ ಐತೆ ಅಂತ ಯಾವತ್ತೂ ಕಲ್ಪನೆನೂ ಮಾಡ್ಕೊಂಡಿಲ್ಲ. ಅಲ್ಲಿ ಅಪ್ಪನೂ ಭಾಳ ಖುಷಿ ಅದಾನ, ನನ್ನ ಮಗಳಿಗೆ ದೊಡ್ಡ ಮಂತನಕ ಮಾಡ್ಕೊಟ್ಟಿನಂತ. ನೋಡು, ನೀ ಇದೆಲ್ಲ
ಟೆನ್ಷನ್ ತಗೋಬೇಡ. ಮೊದ್ಲಿನಂಗಿಲ್ಲ ಈಗ ಕಾಲ, ಎಲ್ಲ ಬದಲಾಗೈತಿ. ನೀನು ಏನು ಇಷ್ಟ ಕಷ್ಟ ಎಲ್ಲ ಗಂಡನ ಹತ್ರ ಹೇಳ್ಕೋಬಹುದು. ನಿಮ್ಮ ಅಮ್ಮಗೆ ಹೇಳ್ಬೋದಲ್ಲ, ನನಗಿದು ಇಷ್ಟ ಇಲ್ಲ, ನನಗಿದು ಇಷ್ಟ ಅಂತ. ಹಂಗೆ ಹೇಳೋ ಪರಿಸ್ಥಿತಿ ಒಳಗೆ ಇಲ್ಲವ. ನಾನು ಆ ಪರಿಸ್ಥಿತಿ ಒಳಗೆ ಇಟ್ಕೊಂಡಿಲ್ಲ ಅವ್ರ ಈ ಮನೆ ಒಳಗೆ. ಈ ಮಾತು ಅಪ್ಪನ ಮುಂದೆ ಒಟ್ಟು ಬಾಯ್ ಬಿಡ್ಬೇಡವ. ಎಷ್ಟ್ ದಿನ ಅಂತ ಇದನ್ನೆಲ್ಲ ಹಿಂಗ ಸಹಿಸ್ಕೊಂಡು ಹೋಗ್ತಿ? ಏನ್ ಮಾಡ್ಲವ, ಸಾಯೋ ಮುಟ ಸಹಿಸ್ಕೊಂಡು ಹೋಗಬೇಕಲ್ಲ. ಹೆಣ್ಮಕ್ಳ ಜೀವನಾನ ಇದೈತಲ್ಲ ಪೂಜಾ. ಅಷ್ಟೇ ಅಲ್ಲವ, ಮದುವೆ ಆಗಿ 2 ವರ್ಷ ಆಯ್ತ, ನಿಮ್ ಹೊಟ್ಟೆ ಒಳಗೆ ಒಂದು ಹುಳಾನು ಹುಟ್ಟಾತಿಲ್ಲ ಅಂತ ಹೇಳ್ತಾನ. ಊರ್ ಚಟ ಎಲ್ಲ ಮಾಡಿ ಬರ್ತಾನ. ಮಕ್ಕಳು ಆಗಂದ್ರೆ ಎಲ್ಲಿಂದ ಹಾಕವ ಮಕ್ಕಳ ಪೂಜಾ? ನೀ ಇಷ್ಟೆಲ್ಲ ಕಷ್ಟ ಸಹಿಸ್ಕೊಂಡು ಇಲ್ಲಿ ಹೆಂಗದಿ ಅಕ್ಕ? ನೋಡು, ಆಗಿದಾಕೈತಿ. ನೀ ಇದೆಲ್ಲ ಅಪ್ಪನ ಮುಂದೆ ಹೇಳ್ಬಿಡು. ಅವ ಮಾತಾಡ್ತಾನೆ ಅಮ್ಮನ ಜೊತೆ. ಅಪ್ಪನ ಮುಂದೆ ಏನು ಹೇಳ್ಬೇಡ, ಕೈ ಮುಗಿತೇನವ. ಇದನ್ನ ಇಲ್ಲಿಗೆ ಬಿಟ್ಬಿಡವ ಅಕ್ಕ. ದಯವಿಟ್ಟು ಅಪ್ಪನ ಮುಂದೆ ಏನು ಹೇಳ್ಬೇಡವ, ಹೇಳ್ಬೇಡ. ಆಯ್ತಕ್ಕ, ನಿನ್ ಸಂಬಂಧರೇ ನಾನು ಇದೆಲ್ಲ ಅಪ್ಪನ ಮುಂದೆ ಹೇಳಂಗಿಲ್ಲ. ಆದ್ರೆ ಇದನ್ನೆಲ್ಲ ತಡ್ಕೊಂಡು ನೋಡ್ಕೊಂಡು ನನಗೆ ಇಲ್ಲಿ ಇರಕ್ ಆಗುದಿಲ್ಲ ಅಕ್ಕ. ನಾ ಇನ್ ಬರ್ತೀನಿ. ಯಾಕೆ ಪೂಜಾ? 2 ದಿನ ಇದ್ದು ಹೋಗ್ತೇನಂದಿ, 2 ದಿನ ಇದ್ದು ಹೋಗಲ್ಲ. ಇಲ್ಲ ಅಕ್ಕ, ಇದನ್ನೆಲ್ಲ ನೋಡ್ಕೊಂಡು ನನಗೆ ಇರಕ್ಕೂ ಆಗುದಿಲ್ಲ ಇಲ್ಲಿ. ನಾ 1 ನಿಮಿಷ ಇರುದಿಲ್ಲ. ನಾ ಇನ್ ಬರ್ತೀನಿ. ಪೂಜಾ, ಯಾಕೋ ಮಗಳ, ಅಕ್ಕನ ಮನೆಗೆ ಹೊಕ್ಕನ ತೇಶಿಂದ 2-3-4 ದಿವಸ ಇದ್ದು ಬರ್ತನತ್ತಿದ್ದಿ. ಯಾಕೆ ಇಟ್ಟ್ಯಾಕೆ ಸಿಟ್ಟಿಗೆರೆ ಈಗ ದೌಡ್ ಬಂದ್ಬಿಟ್ಟಿ? ಏನಾಗೈತಿ ನಿನಗ? ಏನಾಗೈತೆ ಬಾ, ಇಲ್ಲಿ ಹೇಳ್ತೀನಿ. ಯಾಕೋ ಏನಾಗೈತಿ? ಏನಾಗೈತೆ ಅಂದ್ರೆ ಏನ್ ಹೇಳ್ತಾರ? ಅಲ್ಲ, ರೈತರ ಮಕ್ಕಳು, ಬಡವ್ರ ಮಕ್ಕಳು ಎಂತ ರೀತಿ ಪದ್ಧತಿ ಸಂಸ್ಕೃತಿ ಎಲ್ಲಾ ಕಲ್ತಿದ್ರು ಅವ್ರಿಗೆ ಹೆಣ್ಣು ಕೊಡದಿಲ್ಲ. ನೀವು ಬರೇ ದೊಡ್ಡ ದೊಡ್ಡ ಶ್ರೀಮಂತರು ಆಸ್ತಿ ಅಂತಸ್ತ ಎಲ್ಲಾ ನೋಡಿ ಅಂತವ್ರಿಗೆ ಒಯ್ದು ಹೆಣ್ಣು ಕೊಡ್ತೀರಿ. ಅವ್ರು ಹೆಂಗ್ ನೋಡ್ಕೋತಾರೋ ಹೆಂಗ್ ಬಿಡ್ತಾರೋ ಒಂದ್ ಸ್ವಲ್ಪ ಅರಿವು ಐತೆ ನಿನಗ? ನೋಡುವ, ಚಲೋ ಮಕ್ಕಳಿಗೆ ದಂಟದ ದವಣಿಗೆ ಕಟ್ಟಂದಾರ ಅಂತ ಮನಿಗೆ ಕೊಟ್ಟನಿ. ಮತ್ತು ನನಗ್ಯಾಕೆ ನೀ ಸಿಟ್ಟಿ ಬರಾಕತ್ತೈತಿ? ಮಗಳಿಗೆ ಏನಾಗೈತೆ? ಅದಕ್ಕೆ ಚಲೋ ಮನಿಗೆ ಕೊಟ್ಟನಿ, ಶ್ರೀಮಂತರ ಮನಿಗೆ ಕೊಟ್ಟನಿ. ಅದ ನಿಮ್ಮ ಕಣ್ಣಿಗೆ ಬರೀ ಶ್ರೀಮಂತರ ಮನಿ ಅಟ್ಟ ಬಂಗಾರ ಇಟ್ ರೊಕ್ಕ ಅಟ್ಟ ಕಾಣ್ತೈತಿ. ಹೆಂಡತಿನ ಹೆಂಗ್ ನೋಡ್ಕೊಳತ್ತಾರ ಅವ್ರತ್ ಒಂದ್ ಸ್ವಲ್ಪ ನಿಮ್ಗೆ ಅರಿವು ಐತೇನ? ದೊಡ್ಡ ಮಗಳನ್ನ ಹಿಂಗೆ ಆಗೈತೆ ಅಂತ ಹೇಳಿಲ್ಲ, ನೀ ಹೇಳ್ಕೊತ ಬಂದದಿ. ಇಲ್ಲಿ ನಿನ್ನ ಮುಂದೆ ಏನು ಹೇಳಕ್ಕೆ? ಅಕ್ಕಿ ಹೆಂಗ್ ಹೇಳ್ತಾ? ಮೊದ್ಲೇ ನಮ್ಮಕ್ಕ ಬಾಯ್ಸತ್ತಕ್ಕಿ, ಅವು ಬೇರೆ ಇಲ್ಲ. ಎಲ್ಲ ತಂದ್ ಹೇಳಿ ನೀ ಎಲ್ಲಿ ಚಿಂತೆ ಹತ್ತಿಸ್ಕೋತ ಹೇಳಿ ಅಕ್ಕಿ ಒಂದ್ ಸ್ವಲ್ಪ ಏನೂ ಬಾಯಿ ಬಿಟ್ಟಿಲ್ಲ. ನಾನೇ ಕಣ್ಣಾರೆ ನೋಡ್ ಬಂದಿನಪ್ಪ. ಮಾಮ ಹೆಂಗ್ ಮಾಡ್ತಾನ ಗೊತ್ತನ? ಒಂದ್ ಸ್ವಲ್ಪನೂ ಅಕ್ಕಿನ ಮಾತಿಗೆ ರೆಸ್ಪೆಕ್ಟ್ ಅನ್ನೋದಿಲ್ಲ. ಬರೀ ಅವನಿಗೆ ಏನ್ ಬೇಕಲ್ಲ ಅಷ್ಟ. ಅಕ್ಕಿ ಅವ ಏನ್ ಹೇಳ್ತಾನ ಅಷ್ಟ್ ಕೇಳಬೇಕಿ. ನೋಡ್ವಾ, ಲಗ್ನ ಮಾಡಿ ಕೊಟ್ಟಿರ್ತೀವಿ, ಒಟ್ಟು ಹೆಚ್ಚು ಕಡಿಮೆ ಆದ್ರೆ ಹೆಣ್ಮಕ್ಳು ತಾಳ್ಬೇಕು. ತಾಳಿ ಎತ್ತಸಿಂದ ಕೊಳ್ಳಿಗೆ ತಾಳಿ ಕಟ್ಟಿರ್ತಾರೆ. ಅಲ್ಲ, 5 ಬಳ ಸಮ ಇರ್ತಾವಣ? ಸಮ ಇರಂಗಿಲ್ಲ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಅಟ್ಯಾಕೆ ನೀ ಸಿಟ್ಟಿಗೇರಿ ಬಂದದಿ? ಏನಾಕತಿ? ನಿನ್ನ ಮದುವೆ ಮಾಡಿ ಕೊಡಂತ ನಿನಗೆ ಗೊತ್ತಾಗತ್ತೆ. ಅವಾಗ ಕಷ್ಟಗಳು ಅಲ್ಲಿ ತನಕ ನಿನಗೆ ಗೊತ್ತಾಗೋದಿಲ್ಲ. ಇಂಥವೆಲ್ಲ ಹೆಣ್ಮಕ್ಳ ತಲಾ ತುಂಬಿ ಈ ಪರಿಸ್ಥಿತಿ ಬಂದೈತಿ. ನೀವು ದೊಡ್ಡವ್ರು ಕೂತು ಅದ್ಯಾವುದೋ ಹಳಿ ಕಾಲದ ಪದ್ಧತಿ ಎಲ್ಲ ಹೇಳ್ಕೊಡ್ತೀರಿ. ಪಾಪ ಎಷ್ಟು ಕಷ್ಟ ಬಂದ್ರು ಅವರು ಬಾಯಿ ಬಿಡವಲ್ರು. ನಮ್ಮ ಅಕ್ಕನ ಪರಿಸ್ಥಿತಿ ನೋಡಿ ನನಗ ಕಳ್ಳ ಚುರುಕ್ ಅಂತಿವತ್ತ. ನೋಡಪ್ಪ, ನೀ ಏನ್ ಮಾಡ್ತಿ ಗೊತ್ತಿಲ್ಲ. ನನಗ ಶ್ರೀಮಂತ ಅಂತೂ ಬೇಡೇ ಬೇಡ. ನನಗ ದುಡ್ಕೊಂಡು ತಿನ್ನೋನಿಗೆ ಕೊಡು, ನಾನು ಲಗ್ನ ಆಗ್ತೀನಿ. ಆದ್ರ ಅವನ ಗುಣ ಅವ್ನ ನಡತಿ ಎಲ್ಲ ನೋಡಿ ಕೊಡು, ಆಯ್ತೇನ? ಅಲ್ಲ, ನನ್ನ ಮಗಳಿಗೆ ಅಂಥದ್ದೇನಾಗೈತಿ? ಅಟ್ ನೀನು ಸಿಟ್ಟಿಗೇರಿ ಬಂದದಿ? ನನಗೇನೂ ಗೊತ್ತಾಗಿಲ್ಲ, ಒಂದು ಹೇಳುವಾರಿ. ನಿನ್ ಮುಂದೆ ಏನ್ ಹೇಳೋದ್ ಬಿಡಯಪ್ಪ. ನೋಡು, ಇನ್ ಮುಂದೆ ನನಗ ಅವ್ರ ಮನೆಗ್ ಹೋಗನ್ ಬೇಡ್ನಿ, ನಾ ಹೋಗುದಿಲ್ಲ. ಅಲ್ಲ, ನನ್ನ ಮಗಳು ಹಿಂಗ್ಯಾಕೆ ಮಾಡಾಕತ್ತೈತಿ? ವಾದಪ್ಲೆ ತಿರುಗಿ ಬಂದ್ಲು, ಮತ್ತೆ ಸಿಟ್ಟಿಗೇರಿ ಬಂದಾಳೆ. ಆದ್ರೆ ದೊಡ್ಡ ಮಗಳಿಗೆ ಏನು ತ್ರಾಸಾಗೈತೋ ಏನು, ನನ್ನ ಹಳೆ ಏನು ಕಾಡಾಕತ್ತೇನೋ. ಅದ್ರಾಗ ಇದು ನನ್ನ ಮಗಳು ಭಾಳ ಬೆರ್ಕೈತಿ. ಒಂದು ಇಟು ತಪ್ಪ ತಡಿ ನಡೆಯಂಗಿಲ್ಲಕ್ಕಿದೆ. ಅದನ್ನು ವಿಚಾರ ಮಾಡ್ಬೇಕಣ್ಣ. ಹೋಗಿ ವಿಚಾರ ಮಾಡ್ಕೊಂಬರ್ತಾನೆ. ಆದ್ರೆ ನನ್ನ ಮಗಳು ಹಿಂಗೆ ಯಾವತ್ತೂ ಸಿಟ್ಟಿಗೇರಿ ಬರೋಕ್ಕಲ್ಲ, ಈಗ ಯಾಕೆ ಬಂದ್ಲು? ಹೌದು, ಸಣ್ಣ ಮಕ್ಕಳು ಭಾಳ ವಿಚಾರವಂತರದಾರ, ಈಗ ಕಲ್ತವ್ರದಾರಲ್ಲ, ನಮ್ಮಂಗೆ ಕಲಿಲ್ದವ್ರಲ್ಲ. ಒಂದು ವಿಚಾರ ಮಾಡಿ ನೋಡ್ತೀನಿ. ರೀ, ಏನ ಬಾನೆ ತನಕಂತೂ ತವ್ರ ಮನಿಗ್ ಕಳಿಸ್ಲಿಲ್ಲ ನೀವ? ಅಲ್ಲಿ ಏನೈತೆ ತೊಕ್ಕಿ? ಅವರ ಇರುದ ಗುಡ್ಸಲ್ ಮನ್ಯಾಗ ಅದಾರ. ಮೊದಲ 5 ವರ್ಷ ಆದ್ಮೇಲೆ ನೀನು ಹಟ್ಲಿ ಹಾಕೈತಿ. ಮತ್ ನೀನ್ ಹೋಗುದು ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ನೋಡ್ರಿ,
ಪ್ರತಿಯೊಂದು ಹೆಣ್ಣಿಗೆ ತವ್ರ ಮನೆಗೆ ಹೋಗ್ಬೇಕು ಅನ್ನೋದ ಪ್ರೆಗ್ನೆಂಟ್ ಇದ್ಮೇಲೆ ಆಸೆ ಇರುತ್ತೆ. ಅದ್ರಾಗ ನಾನು ತವ್ರ ಮನೆಗೆ ಹೋಗ್ಬೇಕಂದ್ರ ನನ್ನ ತಾಯಿನೂ ಇಲ್ಲ, ಅದ್ರಾಗ ನೀವು ನನ್ನ ಕಳ್ಸತ್ತಿಲ್ಲ. ಅದಕ್ಕೆ ನಾನು ನೋಡ್ಕೊಳಕ್ ಏ ದೇವ್ರ ನಮ್ಗೇನ್ ಕಮ್ಮಿ ಇಟ್ಟಾನು? ಆ ಭಗವಂತ ನಮಗ್ ಸಾಕಷ್ಟು ಕೊಟ್ಟಾನ. ಇಲ್ಲಿ ಮನ್ಯಾಗ ಆಳ್ಗಳದಾರ, ಬೇಕಾದ್ರೆ ಏನ ಇದು ಆಗೋತ್ತ ಅಂದ್ರೆ ನಿನ್ನ ಕೈಯ ಕಾಲ ಒತ್ತಾಕ ಏನ ನೀ ತವ್ರ ಮನಿ ಗೌರ ಮನಿ ಅಂತ ತಿಳ್ಕೊ, ಮತ್ ಸರಿ ಆಗಲ್ಲ ಹೇಳಾಕ್ತೇನೆ ನಿನಗೆ. ಹಂಗಲ್ರಿ, ನಮ್ ತಂಗಿನಾರ ಕರೆಸ್ಕೋಬೇಕನ್ನತೇನಿ. ಓ ಅದ ಹಂಗಾರ ಕರ್ಸ್. ಹಾ ರೀ, ಕರೆಸ್ತೇನೆ. ಅಲ್ರಿ, ಒಂದ್ ಸ್ವಲ್ಪ ಫೋನ್ ಕೊಡ್ರಲ್ಲ, ನಮ್ ತಂಗಿ ಫೋನ್ ಮಾಡ್ತೇನೆ ಬಾ ಅಂತ ಹೇಳ್ತೇನೆ. ಇನ್ನೊಂದು ಬ್ಯಾಲೆನ್ಸ್ ಇಟ್ಟಿದ್ದೇನೆ. ರೀ ಕುಂಡ್ರಿ, ಮತ್ತ ತ್ರಾಸ ಆಕತ್ತೀನಿ, ಕೂತ್ ಮಾತಾಡ್ರಿ. ಆಯ್ತಾಯ್ತು. ಆಟ ಆರಾಮತ್ ಮಾತಾಡ. ಆಯ್ತಾಯ್ತು. ಹಲೋಪ. ಹಾ, ಆರಾಮದೇಯಪ್ಪ? ನೀನು? ಹಾ, ನಾವು ಆರಾಮದೇವ. ತಂಗಿ ಅದು ಎಲ್ಲಾರು ಆರಾಮದಾರು? ಎಲ್ಲಿ ಹೋಗ್ಯಾಳಪ್ಪ ತಂಗಿ? ತಂಗಿ ಇಲ್ಲಿ ಹೊರಗಡೆ ಜಾಸ್ತಿ ಮನೆಗೆ ಹೋಗ್ಕಂತ ಹೇಳಿ. ಹೌದಪ್ಪ. ಎಲ್ಲ ಆರಾಮದ್ರಿ? ಹಾ, ಆರಾಮದೇವಪ್ಪ, ಎಲ್ಲ ಆರಾಮ. ಬಳೆ ಆರಾಮದಾನು? ಮತ್ತೇನು ತಂಗಿ ಸಮಾಚಾರ? ಏನಿಲ್ಲಪ್ಪ, ಮತ್ ನಾನು ಹೊಟ್ಲೆ ಅದನಿ. ನೀವಂತೂ ಹನಿಕ್ ಹಾಕ್ಲಿಲ್ಲ. ಜರ ತಂಗಿನಾರ ಕಳಿಸ್ಕೊಡ್ತೀಯನಪ್ಪ? ಆಯ್ತು ತಂಗಿ, ಮಗಳು ಬರಂತ ಆಕಿ ಜೋಡಿ ಮಾತಾಡಿ ನಾನು ಕಳಿಸಿ ಕೊಡ್ತನಲ್ವಾ. ಆಯ್ತಾಯ್ತಪ್ಪ. ಸರಿಯಪ್ಪ, ಆಯ್ತು. ಇಡ್ಲಪ್ಪ. ಹಾ, ಹೇಳು. ತಂಗಿ, ಸ್ವಲ್ಪ ನಿನ್ ಜೋಡಿ ಮಾತಾಡ್ಬೇಕವ. ಹೌದಾ? ತಡಿ, ಬಂಡೆ ಇಟ್ಟು ಬರ್ತೀನಿ. ಇಟ್ಟು ಬಾರು. ಏನಾಯ್ತಪ್ಪ? ಏನಿಲ್ಲ, ದೊಡ್ಡ ಮಗಳು ಫೋನ್ ಹಚ್ಚು. ಅಕ್ಕನ ಏನ್ ಆರಾಮದಾಳತ್ತಿಲ್ಲ? ಆರಾಮದಾಳು. ನೀ ಏನ್ಪಾ ಆಕಿ ಹೋಟ್ಲ್ ಆದ್ರೂ ಕರ್ಕೊಂಡ್ ಬರಾವಲ್ಲಿ ಬಾಣೆಂತನ ಪದ್ಧತಿ ಪ್ರಕಾರ ತವ್ರ ಮನೆಗೆ ಆಗ್ಬೇಕಿಲ್ಲ? ಇಲ್ಲ, ಆಕಿ ಗಂಡ ಕಳಿಸ್ಲಿಲ್ಲ, ನಾ ಏನ್ ಮಾಡ್ಲಿ? ಅದೇ ಅವ್ನ್ ಮಾತ್ ಕೇಳಿ ಕೇಳಿ ಇಲ್ಲಿಗ್ ಬಂದ ಜೀವನ. ಹರ್ಕುರ್ ಬುರ್ಕು ತಟ್ಟ್ಯಾಗ ದಿವತ್ತ ಅನ್ನತ್ತ, ಅಲ್ಲೇನ್ ಕಳ್ಸುದು? ನಿಮ್ಮವ್ರಿಗೆ ಏನ್ ನೀಗಂಗಿಲ್ಲ ಅತ್ತ. ಯಾಕ 4 ಮಂದಿನ ಕರ್ಕೊಂಡ್ ಹೋಗಿ ನೀ ನ್ಯಾಯ ಪಂಚಾಯತಿ ಮಾಡ್ಬೇಕಲ್ಲ, ಪದ್ಧತಿ ಪ್ರಕಾರ ನಡ್ಕೊಳ್ಳೋದಿರ್ತೈತಿ. ಚಲೋದಾಳ ಮಗಳ, ಏನಾರ ಅವ್ರ ಕರ್ಕೊಂಡ್ ಬಂದ ಅವ್ರೊಳಗ್ ಗೊಂದಲ ಮಾಡೋದು ಬೇಡ. ಇರ್ಲಿ, ನಾವು ತಾಳೋನತ್ ಬಿಟ್ಟನಿ. ಅದಕ್ಕ ಈಗ ಆಕಿ ಸದ್ಯ ಏನ್ ಡೆಲಿವರಿ ಆಗೋದೈತಿ, ದವಾಖಾನಿ ಕರ್ಕೊಂಡು ಹೋಗ್ತ ನೀನ್ ಕಳ್ಸಂದಾರ. ನಾ ಹೋಗ್ಬೇಕು ಅಲ್ಲಪ್ಪ? ನಾ ಹೋದ್ರ ನಿಂದು ಹೊಟ್ಟೆ ನೆತ್ತಿ ಊಟಕ್ಕ ಯಾರ್ ಮಾಡಿ ಹಾಕ್ತಾರ? ಇರ್ಲಿವ, ನಾ ಏನಾರ ನಾನ ಮಾಡ್ಕೊಂತಿತ್ತನು, ಆದ್ರೆ ಇಂಥ ಪರಿಸ್ಥಿತಿ ಒಳಗೆ ಹೋಗಬೇಕಾಕತಿ. ಅದಕ್ಕ ನಿಮ್ಮ ಅಕ್ಕ ಕಳ್ಸಂದಾಳು, ನೀ ಹೋಗ್ಬಿಡು. ಅಪ್ಪ, ನನ್ಗ ಅಲ್ಲಿ ಹೋಗಕ್ ಕೊಟ್ಟ ಮನ್ಸಿಲ್ಲ. ಅಮ್ಮನ್ ನೋಡಿದ್ರೆ ನನಗ ಹಾಗೆ ಬರುದಿಲ್ಲ. ನಾ ಹೆಂಗೋಲಿ? ಅವ್ನ್ ತಗೊಂಡ್ ಏನ್ ಮಾಡಕ್ಕದಿ? ನಿಮ್ಮ ಅಕ್ಕನ್ ನೋಡ್ಬೇಕು, ನೋಡ್ಬಾರ್ದು. ಈಗ ನಿಮ್ಮ ಅವ್ವ ಇದ್ರೆ ಹೋಗ್ತಿಳಲ್ಲ, ಮತ್ ನಿಮ್ಮ ಅವ್ನು ಇಲ್ಲ, ಮತ್ ಇಂಥದ್ರಾಗ ನೀನ ಹೋಗ್ಬೇಕ. ಗಂಡ್ಬಾಗ ನಾವು ಮಾಡಕ್ ಬರ್ತೈತೆ, ಒಬ್ರು ಹೆಣ್ಮಕ್ಳು ಬೇಕು ಬೇಡ? ಅಪ್ಪ, ನೀ ಹೇಳುದ್ ಕೇಳಿದ್ರ ಅಕ್ಕನ್ ಮರಿ ನೋಡಿದ್ರ ನನಗೂ ಹೋಗ್ಬೇಕ್ ಅನಸ್ತೈತಿ. ಆದ್ರ ಆ ಮನಿಗ್ ಹೋಗಕ್ಕೆ ಯಾಕೋ ಜೀವ ಅಲ್ಲಂತ ಐತಿ ನನಗ. ಏನಿಲ್ಲವ, ಗಟ್ಟಿ ಮನಸ್ಸು ಮಾಡಿ ಹೋಗವ, ನನ್ನ ಮಾತು ಕೇಳ ಹೋಗವ. ಹಂಗಂತಿ? ಇಂಥ ಪರಿಸ್ಥಿತಿ ಒಳಗ ನಿನ್ ಕಳ್ಸಲಿಲ್ಲ ಅಂದ್ರ ನಿಮ್ಮ ಅಕ್ಕ ಏನ್ ತಿಳ್ಕೊತಾಳು? ಆಯ್ತಾ, ನಡಿ ಅಂತ ಬಿಟ್ಟು ಬರಕ. ಬಿಟ್ಟು ಬರ್ತೀವ, ನಡಿಯವ, ಹೋಗಿ ಬಾ. ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ. ಮಾಡ್ಕೋ. ಅಪ್ಪ, ಆದ್ರೂ ನನ್ಗ ಹೋಗಕ್ ಮನ್ಸಿಲ್ಲಪ್ಪ ನಿನ್ ಬಿಟ್ಟ. ಹೋಗಿ ಬರ್ರಿ, ಹಂಗ ಮಾಡಕ್ ಹೋಗ್ಬೇಡ, ಹಠ ಮಾಡ್ಬೇಡ ನೀ. ಇಂಥದ್ರಾಗ ಹೋಗ್ಲಿಕ್ಕೆ ಅಕ್ಕ ಏನ್ ತಿಳ್ಕೊತಾಳು? ಆಯ್ತಾ ಬಾ. ತಂಗಿ, ಓಯ್ ಬಂದ್ರಿ? ಹಾ, ಈಗ ಬಂದ. ಆರಾಮದಿ? ಆರಾಮದೇನವ, ನೀ ಆರಾಮದಿ? ಅಪ್ಪ ಕೊಡ, ನಡಿವ, ಬರ್ರಿ, ಬಾ ಪೂಜಾ ಬಾ. ಕುಂದ್ರಪ್ಪ, ನೀರ್ ತಗೊಂಡ್ಬರ್ತೀನಿ. ಏ ಬಾ, ನೀ ಕುಂಡ್ರು ಬನ್ನ ತರ್ತೀನಿ. ಕುಂಡ್ರೆ ವಾಣಿ, ಬಾ. ಕುಂಡ್ರೆ. ಎಷ್ಟಾಗೈತಿ ಈಗ? ಈಗ 8 ಆಗೈತವ. ಹಿಂಗ ಕುಂಡ್ರ. ಯವ್ವ ಆರಾಮದಿ? ಹಾ, ಆರಾಮದನಪ್ಪ, ನೀವ್ ಆರಾಮದಿರಿ? ಹಾ, ಆರಾಮದಿವ. ನಂಗ ನಿಮ್ದ ಚಿಂತೆಪ್ಪ, ನೀವ್ ಆರಾಮಿದ್ರ ಸಾಕ. ಫೋನ್ ಹಚ್ಚಂತ್ಲೆ ಬನ್ನಿ. ತಂಗಿ ಒಲೆನಕತ್ತಿತ್ತು, ಬೇಡವ ಇಂಥ ಟೈಮ್ದಾಗ ನಿಮ್ ತಾಯಿ ಇಲ್ಲ, ನೀನ ಹೋಗಿ ತೇಸಿಂದ ರಂಬೀಶ್ ಕರ್ಕೊಂಡ್ ಬಂದಿ. ಚಲೋ ಆಯ್ತು ಬಿಡಪ್ಪ. ಇಬ್ರು ಕೂಡಿ ಹೊಂದಾಣಿಕೆ ಮಾಡ್ಕೊಂಡ ನನ್ನ ಮೊಮ್ಮಗರೇ ಹುಟ್ಲಿ ಮೊಮ್ಮಗಳರೇ ಹುಟ್ಲಿ ಚಲೋ ಆಗ್ಲತ್ ನಾವ ಬಂದನಿವ. ನೀ ಏನು ತಲೆ ಕಟ್ಸ್ಕೊಬೇಡಪ್ಪ, ಆರಾಮದೇವಿ, ಆರಾಮನೇ ಇರ್ತೀವಿ. ನೀ ಒಟ್ಟ ತಲೆ ಕಟ್ಸ್ಕೊಕ ಹೋಗ್ಬೇಡ. ನೀವು ಸಂತೋಷಲಿ ಇದ್ರೆ ಎಲ್ಲ ಸಂತೋಷನೇ ನನಗ್ ಸಂತೋಷ ಇರ್ತೈತಿ. ಹಳ್ಯಾನು ಚಲೋ ಅದಾನ, ಹಳ್ಯಾನು ಬಾ ಚಲೋ ನೋಡ್ಕೊತಾನ. ಹೌದವ, ಅವಂದ್ ಯಾವಾಗೂ ಕಿರಿಕಿರಿ ಹೇಳೇ ಇಲ್ಲ. ಇಲ್ಲಪ್ಪ, ಚಲೋ ಅದ.
ಇರ್ಲಿ ಬಿಸಿಲು ಭಾಳ ತಂಗಿ ತಗೋ ಬಿಸಿಲ ಬಸ್ ಸ್ಟ್ಯಾಂಡ್ ಒಂದು ದೂರ ಆಕತ್ತೆ ನಡ್ಕೋತ ಬಂದಿವಿ ಇಲ್ಲಿ ನಿಮ್ಮ ಮನಿ ತಕ ಇವ್ರು ಮನ್ಯಾಗ ಇರಾಕಿಲ್ಲ ಇದ್ರ ಗಾಡಿಯರ್ ಕೊಟ್ಟು ಕಳ್ಸಿದ್ಯಪ್ಪ ಮತ್ ನೀವ್ ಬರಾದ ನನ್ ಫೋನು ಹಚ್ತಿಲ್ಲ ನಂಗ ಅದ ನೀ ಮಾತಾಡಿದೇವ ಅದ ಗುಂಗಡ್ಯಾಗ ಬಂದ್ಬಿಟ್ಟಿನಿ ಮಗಳನ್ನ ಕರ್ಕೊಂಡ ಬಾ ಪೂಜಾ ಕುತ್ಕೋ ಬಾ. ಬಾ ಇವಾಗ ಕುಂಡ್ರಿ ಇಲ್ಲೇ ಕುಂಡ್ರಿ ಮತ್ತ ಏನ್ ದವಾಖಾನೆಯಾಗ ತೋರ್ಸ್ಕೊಂಡಿದಿ ಎಲ್ಲಾ ತೋರ್ಸ್ಕೊಂಡೆ ನೋಡವ ಏನ್ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಆರಾಮ ಐತೆ ಕೂಸಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಮತ್ ಮಾಮ ಆರಾಮದಾನಿಲ್ಲ ನೋಡಪ್ಪ ಬಂದ ಬಿಟ್ಟಿರ್ತೆ ಬಂದ್ ನೋಡಪ್ಪ ಅವರು ಕೆಲಸ ಭಾಳ ಊರಾಗ ಬಾ ಕುಂಡ್ರ ಬಾ ಬಂದಾರು ಮತ್ ಪೂಜಾ ಬಂದಾಡ್ರಿ ಏನಪ್ಪ ಆರಾಮದ್ಯಾ ಹಾ ಆರಾಮದೇನಿ ಅದ ಮಗಳ ಫೋನ್ ಹಚ್ಚಳು ಯಾರು ಮಾಡೋರಿಲ್ಲ ತಂಗಿನ ಕಳ್ಸತ್ತೇಶಿಂದ ಅದಕ್ಕೆ ಕರ್ಕೊಂಬಂದಿಪ್ಪ ನೀ ಆರಾಮದಿವಲ್ಲೋ ನಾ ಆರಾಮ್ ಇರೋದ್ ಬಿಡ್ರಿ ಪೆನ್ಸಿಲ್ ತಂದರಿ ಅದ್ರ ಏನ್ ತಿನ್ನಾಕ ತಂದ್ರಲ್ಲ ಮಗಳೇ ನಿಮ್ ಕಾಲೇಜ್ ಎಲ್ಲ ತಿರುದ ಚಟ ಭಾಳ ಐತಿ ನಮಗ ಎಲ್ಲಾ ಕಟ್ಕೊಂಡ್ ಬಂದದಿ ನಾವೇನ್ ಬಡತಾನ್ದೊಳಗ ನಾವ್ ಏನ್ ತರ್ಬೇಕಲ್ಲ ಎಲ್ಲಾ ಬಾಂಕಿಟ್ ಎಲ್ಲ ತಗೊಂಡ್ ಬಂದದಿ ಹಾ ನೋಡಪ್ಪ ಮಗಳ ನಟ ತವ್ರ ಮನಿಗೆ ಕಳ್ಸಿದ್ದೆ ಅಂದ್ರ ಅಟ್ ಕುಬುಸ ಗಿಬುಸ ಮಾಡ್ತಿದ್ದೀವಿ ಅಕ್ಕಿದ್ ಬಂಕಿಟ್ ಮಾಡ್ತಿದ್ದೀವಿ ಅದ್ರ ಬಾಣಿತನ ಮಾಡ್ತಿದ್ದೀವಿ ಅದ್ರ ಮಗಳನ್ನ ಕಳಿಸ್ಕೊಡ್ಲಿಲ್ಲ ಯಾಕ ಅಲ್ರಿ ಮವರ ಅಲ್ಲಿ ಏನೈತೆ ಕಳ್ಸ್ಬೇಕು ನಾನು ಇರೋದ ನೀವು ಗುಡ್ಸಲ್ ಮನ್ಯಾಗ ಅದರಿ ನಿಮ್ಗೆ ತಿಳಿವತ್ತ ಒಂದ್ ಬಿಸಿಲಿಗೆ ಕಾವ ಹಾಕೈತಾರ ಒಂದು ಫ್ಯಾನ್ ಹಚ್ಚು ಯೋಗ್ಯತೆ ಇಲ್ಲ ನಿಮಗೆ ಕಾಲೇಜ್ ಎಲ್ಲ ತೊಗೊಂಬರು ಮಂದಿ ನೀವು ನನ್ನ ಹಿಂದಿನ ಅಲ್ಲಿ ಕಳಿಸಿ ಏನ್ ಗುಳ ಮಾಡ್ಲಿ 5 ವರ್ಷ ಕಷ್ಟಪಟ್ಟು ಈಗ ಬರ್ಯಾಕ ರೆಡಿ ಆಗೀನಿ ಅದೆಲ್ಲ ನೀ ಹೇಳುದು ಸರಿ ಐತಿ ತಮ್ಮ ಹೆಣ್ಮಕ್ಳಿಗೆ ತವ್ರ ಮನಿ ಅಂದ್ರ ಬಂಗಾರ ಇದ್ದಂಗ ಅದು ಬಡತನ ಇರ್ಲಿ ಏನೇ ಇರ್ಲಿ ತವ್ರ ಮನಿ ಅಂದ್ರೆ ದೊಡ್ಡದು ಗಂಡನ ಮನ್ಯಾಗ ಬೇಕಾದಂತ ಶ್ರೀಮಂತಿಕಿದ್ರು ತವ್ರ ಮನಿ ಹಂಗ ಆಗುದಿಲ್ಲ ಅವ್ರಿಗೆ ತವ್ರ ಮನಿ ಮೇಲೆ ಭಾಳ ಪ್ರೀತಿ ಕಳ್ಳ ಇರ್ತೈತಿ ಹಂಗೆ ಮಾಡಕ್ ಹೋಗ್ಬಾರ್ದು ಪಟ್ ಕಳ್ಸಿದ್ರಂದ್ರ ನಮಗೂ ಸಂತೋಷ ಆಕ್ಕಿತ್ತು ಅದೇ ನನಗೆ ಗೊತ್ತಿಲ್ರಿ ನೀವೇನೇ ಸಂತೋಷ ಪಡೋದ್ರಿ ಇಲ್ಲೇ ಬಂದು ಮಾಡ್ಕೊಂಡು ಹೋಗ್ರಿ ನಾವು ಹತ್ರ ಕಳ್ಸಂಗಿಲ್ಲ ಆಯ್ತು ಬಿಡಪ್ಪ ನೀ ಹೇಳಿದಕ್ಕೆ ಯಾವಾಗ ಆಟ ಬಂದ ನಿಮ್ಮ ಮಗಳನ್ನ ಎಂತ ಕೊಟ್ಟನಿ ನೀ ಹೇಳಿದ್ ಹ್ಞೂ ಅನ್ಕೋತ ಬಂದನಿ ನೀನು ಬಂಗಾರದಂಗ ಸಾಕಿ ಆಕಿನ ಸಾಕ್ ಮಟ್ಟ ಅಟ್ಟ ಸಂತೋಷ ಐತಿ ನಮಗೂ ಮತ್ ಇದನ್ನ ಹೇಳಲೇ ನೀವು ಅದನ್ನ ಬಿಟ್ಟು ತವ್ರ ಮನೆ ಕಳ್ಸ್ರಿ ಅದನ್ನ ಮಾಡ್ರಿ ಅಲ್ರಿ ಈಗಾರ ಬಂದಾರ ಅವ್ರ ಅಪ್ಪಾರ ಎದಕ್ ಊಟ ಅನ್ನತ್ತೀರಿ ಅಲ್ರಿ ಮಾಮಾರ ಲಗ್ನ ಮಾಡ್ಕೊಳ್ಳೋದ್ ತಿಳಿಲಿಲ್ಲ ಅಂದ್ರೆ ನಮ್ಮ ಅಕ್ಕ ಬಡವ್ರ ಮನೆಕಿದಾಳ ಅಂತ ಪೂಜಾ ಸುದ್ದಿ ಬಸಿ ಮಾತಾಡ್ಬೇಕು ಹಿರಿಯರ ಒಂದ್ ಮಾತು ಹೇಳ ಬಡ್ರ ಮನಿ ಹೆಣ್ ತಗೋಬೇಕಂತ ಶ್ರೀಮಂತರ ಮನೆಗೆ ಹೆಣ್ ತಗೋಬೇಕ ಹಂಗ ಆ ಹಿರಿಯರ್ ಹೇಳಿದಾಗ ನಾನು ಬಡ್ರ ಹೆಣ್ಣ ಮಾಡ್ಕೊಂಡೇನಿ ನೋಡು ನನ್ನ ಹಳೆಯ 4 ಮಂದಿಯಾಗ ತಿರ್ಗಾಡ್ತಾನ ಅಂದ್ರ ಎಂತ ಮಾತು ಹೇಳಿದ ಬಡ್ರ ಮನಿ ಹೆಣ್ಣು ತರ್ಬೇಕತ್ತ ಶ್ರೀಮಂತ ಮನಿ ಹೆಣ್ಣು ಕೊಡ್ಬೇಕತ್ತ ಇಂಥ ಒಗಟ್ ಹಾಕಿ ಮಾತಾಡಿದ್ ಭಾಳ ಸಂತೋಷ ಆತ ನೋಡು ತಮ್ಮ ಆ ಹುಡುಗಿ ಒಂದು ಸ್ವಲ್ಪ ಮುಂಗೋಪಿ ಐತಿ ಹಂಗೈತಿ ನೀನಾಟ ಮುಂದೆ ಹಾಕೊಂಡು ಸಮಾಧಾನ ಹೋಗ್ರಿ ನಾನು ಇನ್ನು ಭಾಳೊತ್ತು ನಿಂದ್ರಾಗಿಲ್ಲ ಅಲ್ಲೆಲ್ಲ ದನಗಳು ನೀರು ಕುಡ್ಸೋದತ್ತ ಬಿಟ್ಟು ಬಂದನಿ ಅಲ್ಲಿ ಯಾರಿಗೂ ಹೇಳಿಲ್ಲ ಒಂದು ಸ್ವಲ್ಪ ಹೋಗಿ ಬರ್ತಾನಪ್ಪ ಊಟ ಮಾಡಿ ಹಾಕಿದ್ರಲ್ಲಪ್ಪ ನಾ ಎಲ್ಲ ಚಾ ಕುಡ್ಕೊಂಡು ಬಂದದೀವಿ ಅದ್ಯಾಗ ಇದೀಗ ಅಲ್ಲಿ ಹೋಟೆಲ್ದಾಗ ಚಾ ಕುಡ್ಕೊಂಡು ಬಂದದೀವಿ ನಾ ಹೋಗಿ ಬಿಡ್ತಾನಪ್ಪ ನಡಿತೀನವ ನೀರೆಲ್ಲ ಕುಡ್ದಿಲ್ಲ ಇಲ್ಲವ ನಡಿತೀನವ ಅಕ್ಕನಗದಿ ಯಾರಿಗಾಗುತ್ತಕ್ಕ ಸಮಾಧಾನಲೆ ಯಾರಿಗೆ ಸಿಡಿ ಪಿಡಿಕ್ ಮಾಡಲ್ಲನ ಜೋಪಾನ ಮಾಡೋ ಜವಾಬ್ದಾರಿ ನಿನಗೆ ತಾಯಿ ಅಲ್ಲದ ಮಗಳದಾಳ ನಿನಗೆ ಜವಾಬ್ದಾರಿ ಕೊಟ್ಟಾನಿ ನಡಿತೀನೇವು ಹೋಗ್ಕನೇವ ಅಪ್ಪ ಏನಂತ ನಂಗೆ ನಿನ್ ಬಿಟ್ಟಿರಕ್ಕ ಮನ್ಸೇ ಇಲ್ಲ ನಂಗೆ ಇಲ್ಲಿರಕ್ ಒಟ್ಟ ಮನಸ್ಸಿಲ್ಲ ಇಲ್ಲವ ಮೊದಲ ನಿಮ್ಮವ್ ಇದ್ರೆ ಕಳಿಸ್ತಿದ್ನಿ ಯಾರೂ ಇಲ್ಲ ಈ ಮನ್ಯಾಗೂ ಯಾರೂ ಹೆಣ್ಮಕ್ಳಿಲ್ಲ ನಿನ್ನ ಜವಾಬ್ದಾರಿ ಐತಿ ಆಕೆ ಹಡಿತಕ್ಕ ಆಕೆ ಹೆರಿಗೆ ಮುಗಿತಕ್ಕ ನಿನಗೆ ಜವಾಬ್ದಾರಿ ಕೊಟ್ಟನಿ ಇದೊಂದು ನನ್ನ ಮಾತು ಕೇಳೋ ಇವ ಬರೇ ಮಾಮ ಚುಚ್ಚಿ ಮಾತಾಡೋದೇ ಆಯ್ತು ಹಂಗ ಸ್ವಭಾವ ಹಂಗ ಐತಳ ನಾವು ಚಲೋ ಇದ್ದೀವಿ ಅಂದ್ರೆ ಯಾರೇನ್ ಮಾಡೋರದಾರು ಮೊದಲ ನಿಮಗ್ ಗೊತ್ತಿಲ್ಲ ಶ್ರೀಮಂತರು ಅಂತ ಹೇಳಿ ಹೆಣ್ ಕೊಟ್ಟು ಕೊಡ್ತೀರಿ ನೋಡಿ ಇರ್ಲಿಲ್ಲ ಮತ್ತೆ ದಂಟಿದ್ದ ಅವನಿಗೆ ಕಟ್ತೀವಿ ಮತ್ತೆ ಚಲೋ ಇರ್ಲ ತೇಶದ ಮಕ್ಕಳು ಕೊಟ್ಟದೀವಿ ಮತ್ತೆ ಅದನ್ನೆಲ್ಲ ಯಾಕೆ ತಲೆಯಾಗ ಹಾಕೋತೀವಿ ನೀನು ಆಯ್ತು ನನಗ ಇಂಥವ್ ಬೇಡ ನನಗ ಶಾಣೆ ಇರ್ಬೇಕು ನನ್ ಮಾತೆಲ್ಲ ಕೇಳ್ಬೇಕು ಆಮೇಲೆ ನಮ್ ಪತ್ರಸ್ ಮನೆಗೆ ಇರ್ಬೇಕವ ಬಟ್ ನಿನಗ ನೀ ಅಂತಾವ್ ಹೇಳ್ತಿ ಅಂತಾವ್ ಕೊಡ್ತಾರ ನೀ ಒಟ್ಟ ತಲೆ ಕಟ್ಸ್ಬಿಡ ಹೋಬಾ ಹೋಗಿ ಬರ್ತೀನಿ ಊಟದ್ ಮಾಡ್ತಾ ಫೋನದು ಹಚ್ಚುತ್ತ ಬಾ ರೀ ಮತ್ತ ನಾಳೆ ಚಕಪ್ ಐತಿ ಮತ್ತ ನಾಳೆ ಹೋಗ್ಬರನ್ರಿ ನೋಡು ನಾನು 108 ತೆಗೆದಿರ್ತಾವ ಹೆಂಗೋ ನಿಮ್ ತಂಗಿ ಬಂದಾರ ಆಕಿನ ಕರ್ಕೊಂಡು ಹೋಗ ಆಯ್ತು ನಿನ್ ನೆತ್ತಿ ಎಟ್ಟು ಒಣಗ್ಯದಂದ್ರ ಎಣ್ಣೀರ ಹಚ್ಕೊಟ್ಟೆ ಇಲ್ಲ ಏನ್ ಮಾಡೋದವ ಎಲ್ಲಿ ಹಚ್ಕೋತಿ ಅಕ್ಕ ಒಂದ್ ಮಾತ್ ಕೇಳಿ ಹೇಳ್ ಪೂಜಾ ಮತ್ ಮಾಮ ಏನ್ ಮೊದ್ಲಿನಂಗ ಅದಾನ ಏನ್ ಬದ್ಲಾಗ್ಯಾನ ಎಲ್ಲಿ ಬದ್ಲಕ್ಕನ ಹ್ಮ್
ಇನ್ನೂ ಬಿಟ್ಟೇ ಇಲ್ಲ ಕೆಟ್ಟ ಇಲ್ಲ. ಚಳಿ ಅದು ಚಟಗಳೆಲ್ಲ ಮಾಡತಾನ ಇನ್ನೂ ಮಾಡ್ತಾನವ, ಯಾರು ಮುಂದೆ ಹೇಳಿ. ಮತ್ ನಿನ್ನರ ಚಲೋತ್ನ ನೋಡ್ಕೊಳತಾನಿಲ್ಲ. ಹಾ, ಈಗ ಪ್ರೆಗ್ನೆಂಟ್ ಇದ್ದಾಲಿಂದ ನೋಡ್ಕೋತಾನ ನೋಡವ. ಪೂಜಾ ಕುಡ್ಯಾಕ ನೀರ್ ತಗೊಂಬಾ. ಹಾ ರೀ ಮಾಮಾರ. ಯಾಕೆ ಪೂಜಾ ಹಂಗೆ ಕೈ ಕಸ್ಕೊತಿ? ನೋಡು ನನ್ನ ಮಾತು ಕೇಳು. ನಿಮ್ಮ ಅಕ್ಕ ಹೋಟ್ಲ್ ಇದ್ದಾಗಿಂದ ನಾ ಉಪವಾಸ ಅದೀನಿ. ಸದ್ಯಕ್ಕೆ ನನಗೆ ಭಾಳ ಹಸು ಆಗೈತಿ. ನನಗೆ ಊಟ ಕೊಡ್ಬೇಕು ನೀ. ಊಟ ರೀ ಮಾಮಾರ ತರ್ತೀನ್ರಿ. ಏಯ್ ನಿಂದಿರಲಿ, ನನಗೆ ಆ ಊಟ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಈ ಊಟ. ಚಿಚಿ ಏನ್ ಮಾಡತ್ತೀರಿ ಮಾಮಾರ ನೀವು? ನೀವು ಸುಮಾರು ಅದಿರತ್ ನನಗೆ ಗೊತ್ತಿತ್ತು, ಆದ್ರ ಇಂಥ ಹೊಲಸದಿರತ್ ನನಗೆ ಗೊತ್ತಿರ್ಲಿಲ್ಲ. ಅತ್ತಿಗೆ ಭಾವ್ ಹೆಂಗ ಮಗ ಇದ್ದಂಗ ಭಾವುಗೂ ಅಷ್ಟ ನಾದ್ನಿ ಮಗಳಿದ್ದಂಗ, ಅದನ್ನ ತಿಳ್ಕೋರಿ. ನಿನ್ನ ದೊಡ್ಡ ದೊಡ್ಡ ಭಾಷೆ ಎಲ್ಲ ಕೇಳಕ್ಕೆ ನಾ ರೆಡಿ ಇಲ್ಲ. ನೋಡು, ಸುಮ್ಮ ನಾ ಹೇಳ್ದಂಗೆ ಕೇಳ. ಈ ಸುದ್ದಿ ಹೊರಗೆ ಎಲ್ಲಿ ಹೋಗೋದಿಲ್ಲ, ನಮ್ಮಿಬ್ಬರೊಳಗೆ ಅಷ್ಟೇ ಇರ್ತೈತಿ. ಏನು ಮನಿ ಬಿಟ್ಟು ಹೊರಗೆ ಹೋಗುದಿಲ್ಲ? ದೇವ್ರಂತ ನಮ್ಮ ಅಕ್ಕ ಅದ, ನಮ್ಮ ಅಕ್ಕಾಗ ಮೋಸ ಮಾಡತ್ತೀರಿ ನೀವು. ನಿಮ್ಮ ಬಗ್ಗೆ ಕೇಳಿದ್ದೆ ನಾನು, ಆದ್ರ ಇಂಥ ಹುಳ ಆದಿರತ್ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತೈತಿ ನಿಮ್ಗೆ ಹೆಂಗೆ ಬುದ್ಧಿ ಕಲಿಸ್ಬೇಕತ್ತ. ನೀವು ಅನ್ಕೊಂಡಿರ್ಬೋದು ನಿಮ್ಮ ಹತ್ರ ರೊಕ್ಕ ಐತಿ ಪವರ್ ಐತಿ ಅಂತ. ಇದಕ್ಕೆಲ್ಲ ಬಗ್ಗಕ್ಕಿನ ಅಲ್ಲೇ ಅಲ್ಲ, ಮತ್ತ ನಮ್ಮ ಅಕ್ಕನಂಗ ಮೂಕು ಪ್ರಾಣಿನ ಅಲ್ಲ. ನನಗೆ ಗೊತ್ತೈತಿ ಏನು ಮಾಡ್ಬೇಕಂತ. ಏಯ್ ನೀ ಬಾ ಹರಬೇಡ. ನೀನ್ ಹೆಂಗೆ ಪಟಾಯಿಸ್ಬೇಕು, ನೀನ್ ಹೆಂಗೆ ಪಡ್ಕೋಬೇಕು ನಂಗೆ ಗೊತ್ತೈತಿ. ಪಡ್ಕೋತಾನೆ. ಪೂಜಾ, ನಾ ಹೇಳಿದ್ದೇನು ಮಾಡಿದೆ? ಮಾಮಾರ ನನಗೆ ಇದು ಒಟ್ಟು ಆಗೋವಲ್ದ್ರಿ. ಇದೆಲ್ಲ ಒಯ್ದು ಅಕ್ಕನ ಮುಂದೆ ಹೇಳ್ಬೇಕಂದ್ರ ಅಕ್ಕಿ ಪ್ರೆಗ್ನೆಂಟ್ ಅದಾಳ, ನಾಳೆ ಅಕ್ಕಿಗೆ ಹೆಚ್ಚು ಕಡಿಮೆ ಆಗ್ಬಾರ್ದಂತ ಹೇಳಿ ಸುಮ್ಮದಿನ್ರಿ. ಇದೆಲ್ಲ ಮಾಡೋದು ತಪ್ಪಾಕೈತ್ರಿ ನೀವು. ನೋಡು, ನೀ ಭಾಳ ಎಲ್ಲ 102 ತಲೆ ಹಾಕೊಂಡು ವಿಚಾರ ಮಾಡಬೇಡ. ನಾ ಹೇಳ್ದಂಗ ಕೇಳ. ನನಗೆ ನೀ ಏನು ಇಷ್ಟ ಆಕೈತಿ ಅದನ್ನ ಮಾಡ. ಜೀವನದಾಗ ಏನು ಇಲ್ಲ, ಖುಷಿಯಾಗಿರೋದು ಅಷ್ಟೇ ಇಂಪಾರ್ಟೆಂಟ್. ನೋಡು, ನನಗೆ ರಗಡ್ ರೊಕ್ಕ ಐತಿ, ಆಸ್ತಿ. ನಿನಗೆ ಏನು ಬೇಕೆಲ್ಲ ಕೊಡ್ತೀನ. ನೀ ನನ್ನ ಮಾತು ಕೇಳಿ ಸ್ವಲ್ಪ ಕೋಪರೇಷನ್ ಮಾಡ, ಎಲ್ಲ ಒಳ್ಳೇದಾಕೈತಿ ಪೂಜಾ. ಮಾಮಾರ ನಾನು ಸತ್ರು ನಮ್ಮ ಅಕ್ಕಗೆ ಅನ್ಯಾಯ ಮಾಡೋದಿಲ್ರಿ. ಬೇಕಂದ್ರೆ ನಿಮ್ಮ ಕಾಲು ಹಿಡ್ಕೋತೀನಿ. ದಯವಿಟ್ಟು ನಾನು ಹಿಂಗೆ ಕಾಡಕ್ಕೆ ಹೋಗ್ಬೇಡ್ರಿ ನೀವು. ನೋಡು, ಇಂಥ ಸೆಂಟಿಮೆಂಟ್ ಎಲ್ಲ ಹೇಳಿ ನನ್ನ ಮನಸ್ಸು ಕರಗಿಸ್ಬೇಡ. ನೀ ಬೇಕಾದ್ರೆ ಇನ್ನೂ ಒಂದಿನ ಟೈಮ್ ತಗೋ. ನೀ ಏನು ಮಾಡ್ತಿ ಬಿಡ್ತಿ ಗೊತ್ತಿಲ್ಲ, ನೀ ಅಂತರೂ ನನ್ನವಳು ಆಗಬೇಕು. ಇಲ್ಲ, ಇದು ಹಿಂಗ ಬಿಟ್ರ ಸರಿ ಹೋಗಿಲ್ಲ. ನಮ್ಮ ಅಪ್ಪಗರೆ ಹೇಳಿ ನೋಡ್ತೀನಿ. ಈ ಮನ್ಯಾಗ ನಂಗೆ ಇರಕ್ ಆಗವಲ್ದು. ಹಲೋ ಅಪ್ಪ. ಹೇಳವ. ಆರಾಮದಿ? ಆರಾಮದೇನವ, ನೀ ಆರಾಮದಿ? ನಾನು ಆರಾಮದ್ದೀನಿ. ಯಾಕಂದ್ರೆ ಸಣ್ಣ ಮಾಡ ಮಾತಾಡಕ್ತಿದೇವ, ಏನಾಗೈತಿ? ಅಪ್ಪ ನನ್ಗಿಲ್ಲಿ ಇರಕ್ ಆಗವಲ್ದಪ್ಪ. ಏನಾಗೈತಿವ? ಹಂಗಿಲ್ಲಿ ಉಸಿರುಗಟ್ಟ ಆಗ್ತೈತಿ. ಉಸಿರುಗಟ್ಟಕತ್ತೈತಿ? ಇರ್ಲೇವ, ಇನ್ನೊಂದ ನಿಮ್ಮ ಅಕ್ಕಂದ ಹೆರಿಗೆ ಆಗುತ್ತಕ್ಕ, ಅಲ್ಲೇ ಇರು. ಅಪ್ಪ ಇಲ್ಲಪ್ಪ, ನನ್ಗೆ ಇಲ್ಲಿ ಇರಕ್ ಆಗುದಿಲ್ಲ. ನೀ ಬಂದ್ ನನ್ ಕರ್ಕೊಂಡು ಹೋಗು. ಹಂಗ ಹಠ ಮಾಡ್ಬೇಡ ಯವ್ವ, ಇನ್ಕಮನಕ ಅದದಿ. ಈಗ ನಡು ಬಿಟ್ಟು ಬಂದೆ ಅಂದ್ರ ನಿಮ್ಮ ಅಕ್ಕಗ ಮನುಷ್ಯ ನೋವು ಅನ್ಸಂಗಿಲ್ಲ. ಮಾತಾಡ ಯವ್ವ, ಗಪ್ಪಕ್ಕಿ ಹೇಳು. ನೋಡು, ನಿಮ್ಮ ಅಕ್ಕಂದು ಡೆಲಿವರಿ ಆದಿಂದ ನಾ ಬಂದ್ ಕರ್ಕೊಂಡು ಹೋಗ್ಕೊನು. ಆಯ್ತು. ಊಟ ಮಾಡಿದಿಲ್ಲ? ಊಟ ಮಾಡೀನಿವ, ಊಟ ಮಾಡಿ. ಆರಾಮಿರು. ಆರಾಮದನಿವ. ಯಾಕೋ ನೀ ಹತ್ತವ್ರಂಗ ಕೆಲ್ಸ ಆಯ್ತೈತ್ಲೆ ಮೊಬೈಲ್ದಾಗ? ಯಾಕೆ ತಂಗಿ?
ಇಲ್ಲ ಹಂಗೇನಿಲ್ಲ, ನಾನು ಆರಾಮದೀನಿ, ನೀನು ಆರಾಮಿಲ್ಲ. ಹಾ ಏನ್ ಮನ್ಸಕ್ ಮಾಡ್ಕೋಬೇಡವ, ತಗದ್ ಬಾಳ ಆಗ್ತೈತಿ. ಆಯ್ತಾ? ಅಲ್ಲೇ ಇರವ, ಹಾ ಇಡ್ಲೇವ. ಇಡು. ಆಯ್ತಾಯ್ತು. ಬಾರವ ನಿಮ್ಮ ಮಾವ ಬಂದು ಹೇಳಿ ದವಾಖಾನೆ ಹೋಗ್ಬರೋಣ ಬಾ. ಅಕ್ಕ, ಯಾಕವ ಮಾವ ಏನ್ ಮಧ್ಯಾಹ್ನ ಕುಡ್ಕೊತ್ ಕೂತಾರಲ್ಲ? ಒಂದ್ ಅದ್ ಇರೋದನ ಬಾ, ಒಂದೇನ್ ತಲೆ ಹಾಕೋತಿ. ಸ್ವಲ್ಪ ದವಾಖಾನೆ ಊಟ ಹೋಗ್ಬರ್ತೇವಿ. ಏನ ದವಾಖಾನೆ ಊಟ ಹೋಗ್ಬಿಡ್ತೇರಿ ಸ್ವಲ್ಪ. ನೀ ಈಗ ದವಾಖಾನಿಗೆ ಹೋದ್ರ ನನಗೀಗ ಚಿಕನ್ ತಿನ್ನೋ ಹಂಗಾಗೈತಿ. ನನಗೆ ಚಿಕನ್ ಮಾಡಿ ಕೊಡೋರು ಯಾರ? ಅಲ್ರಿ ದವಾಖಾನೆ ಊಟ ಹೋಗಿ ಬರ್ತೇವಿ ಅಂದ್ರ ಚೆಕಪ್ ಐತಿ ಇವತ್ತ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವು ಯಾವಾಗ ಹೋಗ. ಈಗ ಈ ಪೂಜೆ ನಂಗೆ ಚಿಕನ್ ಮಾಡಿ ಕೊಡ್ತಾಳೆ. ಈಗ ಬಂದ್ ಮಾಡ್ಕೊಡ್ತೇವತ್ ಹೇಳ. ಬಂದ್ ಮಾಡ್ಕೊಡ್ತೇವೆ ತಗೋರಿ. ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ನನಗೀಗ ಚಿಕನ್ ಬೇಕಂದ್ರೆ ಬೇಕು. ನೀವು ಹೋಗ. ಪೂಜಿ ಚಿಕನ್ ಮಾಡ್ಕೊಂಬರೋ. ಅಕ್ಕ, ನಾನು ನಿನ್ ಜೋಡಿ ಬರ್ತೀನ. ಅಕ್ಕಿ ನನ್ ಜೋಡಿ ಬರ್ತಾಳ್ರಿ, ಕರ್ಕೊಂಡ್ ಹೋಗಿ. ನನಗ ಯಾಕೋ ಹೊಟ್ಟಿ ಬಾಳ್ ನೋವಾತೈತಿ, ಒಬ್ಬಕಿಗೆ ಹೋಗಿ ಬರಾಕ್ ಆಗಲ್ಲ. ಏನ ಬೋಸಡಿ, ನೀ ಹೋದ್ರ ನನ್ ಚಿಕನ್ ಮಾಡಿಕೊಡೋರು ಯಾರಿಲ್ಲ. ನನಗೀಗ ಚಿಕನ್ ತಿನ್ನುವಂಗ ಆಗೈತಿ. ನನಗೆ ಚಿಕನ್ ಬೇಕಂದ್ರ ಬೇಕ. ಪೂಜಾ, ಅವ್ರು ನನ್ ಮಾತ್ ಕೇಳೋದಿಲ್ಲ. ನೀನ ಮನ್ಯಾಗಿದ್ದು ಅವ್ರಿಗೆ ಮಾಡ್ಕೊಡುವ ಚಿಕನ್. ಅಕ್ಕ, ನಿನ್ ತುಂಬು ಗರ್ಭಿಣಿ ಇದೆ, ಒಬ್ಬಕಿನೇ ಹೋದ್ರೆ ಹೆಂಗ ದವಾಖಾನಿಗೆ? ಬೇಡ, ನಾ ಹೋಗ್ಬರ್ತೇನೆ. ಅವ್ರು ನನ್ನ ಆಯ್ತು, ಒಂದ್ ನಿಮಿಷ ಇರು, ನಾ ಚಿಕನ್ ಮಾಡ್ತೀನಿ, ಮಾಡಿ ಇಬ್ರು ಕೂಡ ಹೋಗಾಕ್ ಬರ್ತೈತಿ. ಬೇಡವ, ಅವ್ರು ಕೇಳಲ್ಲ. ನಾನು ಹೋಗ್ಬರ್ತೀನಿ, ನೀ ಮಾಡ್ಕೊಡು. ಆಯ್ತು, ಸೊಕಾಸ ಹೋಗ್ಬಾ. ಸರಿ, ಹುಷಾರ ಪೂಜಾ. ಇದ ಒಂದ್ ಸಂದರ್ಭನ ಕಾಯಕತ್ತಿದ್ದೆ. ಆ ಅವಕಾಶ ಈಗ ಸಿಕ್ಕತಿ. ಆದ್ರ ನೀನು ನನ್ನ ಮಾತು ಕೇಳಿದ್ರ ಈ ಮನೆಗೆ ರಾಣಿಯಾಗ ಬೆರೀತಿದ್ದೆ. ಆದ್ರೆ ನಿನ್ ಜೀವನದಾಗ ಎಂಜಾಯ್ ಮಾಡ್ಬೇಕು ಅನ್ನೋದಾಗ ಗೊತ್ತಿಲ್ಲ. ಬರೀ ನಾನು ನೂರ ಮೂಗ್ ಬರಿದು ಸಿಟಿ ಬರೋದು ಇಷ್ಟ ಮಾಡ್ತೀನಿ. ಮಾಮಾರ, ನೀವ್ ಇಲ್ಲಿ ಕುಂಡ್ರೆ ನಾ ಚಿಕನ್ ಮಾಡ್ಕೊಂಡ್ ಬರ್ತೀನಿ. ಹಾ, ನೀನು ನನಗಾಗಿ ಮೀಸಲಿಟ್ಟ ಹೂ. ಈ ಹೂನ ನಾ ಅನುಭವಿಸ್ಲಾರ್ದ ಬಿಡೋದಿಲ್ಲ. ಸರಿ ಮಾಮಾರಿ. ಮಾಮಾರಿ, ನಡಿ. ಮಾಮಾರಿ ಬಿಡ್ರಿ ನನ್ನ. ಮಾಮಾರಿ, ಬಿಡೋ ನನ್ನ. ಅಪ್ಪ, ಹಿಂಗ ಅದ್ಕೋತ್ ಕೂತ್ರ ಆಗುದಿಲ್ಲಪ್ಪ. ಬಾ, ಅದೇನಾಗ್ತೈತಿ. ಇವ್ರು ಮಾಡೋ ಅನಾಚಾರ ಅಲ್ಲ, ನಾವು ಹೊರಗೆ ಎಳೆಯಬೇಕ. ಬಾ, ಕಂಪ್ಲೇಂಟ್ ಕೊಟ್ಬರ್ ನಡಿ. ಬೇಡ
ನಿಮ್ಮ ಅಪ್ಪನ ಮಾತು ಕೇಳ್ಬೇಕಯ್ಯವ. ಇರ್ಲಿ, ನಮಗೂ ಭಾಳ ತ್ರಾಸಾಗೈತಿ. ಆದ್ರೆ ಏನು ಮಾಡೋದು, ನಿಮ್ಮ ಮಕ್ಕ ತುಂಬ ಗರ್ಭಿಣಿ, ಆಕಿ ಸಂಸಾರ ಒಳಗಾಲಕತ್ತಿ, ನಮ್ಮದು ಮರ್ಯಾದೆ ಆಳಕತ್ತಿ. ಇನ್ನು ಕೊಡ್ತೋಗಳು ಮಗಳೇವಾಡಿ, ಕೊಡ್ತೋಗಳು ಮಗಳೇವ. ಬೇಡ, ನಾ ಹೇಳಿದ ಕೇಳವ, ನಾ ಹೇಳಿದ ಕೇಳವ. ಇರ್ಲಿ ಅಂತ ನೀಚನ್ ಕೂಡ 5 ವರ್ಷ ಅಥವಾ ನಾ ಜೀವನ ಮಾಡಾಕತ್ತ. ನೀ ಈ ವಿಷಯ ಯಾರ ಮುಂದೆ ಬಿಟ್ಟು ಕೊಡಕ್ ಹೋಗ್ಬೇಡ. ಈಗ ನನಗ್ ಚಲೋ ಆಗಾಕತ್ತೈತಿ. ಅವನ್ಲಿಂದ ನಾವು ತಾಯಿ ಇಲ್ಲದ ಮಕ್ಕಳದೇವಿ. ಈ ವಿಷಯ ಯಾರ ಮುಂದೆ ಹೇಳ್ಬೇಡವ. ಕೊಡೋ ತಗೋ ಮಗಳದೀನಿ, ನಿನ್ ಯಾರು ಮದುವೆ ಆಗಿ ಹೋಗ್ತಾರವ. ಶಬಾಷ್. ನಿಮ್ಮಂತವ್ರು ಇರೋದ್ರಿಂದಾನೇ ರೋಡಿಗೆ ಒಬ್ರು ರೇಪಿಸ್ಟ್ ಹುಟ್ಕೊಳ್ಕತ್ತಾರ. ಮೊನ್ನೆನೆ ಹುಬ್ಳಿ ಒಳಗ 5 ವರ್ಷದ ಮಗು, ಚಿಕ್ಕ ಮಗು, ಅದಕ್ಕೇನ್ ಗೊತ್ತ, ಅಲ್ಲಿ ಅಂಗಳದಾಗ ಆಟ ಆಡತ್ತಿತ್ತ. ಅವ ಯಾವ ಹುಚ್ಚಂತ ಗಾಂಜಾ ಬೇರೆ ತಗೊಂಡಿದ್ನಂತವ. ಅವ ಆಕಿನ್ ಕರ್ಕೊಂಡೋಗಿ ರೇಪ್ ಮಾಡಿ ಸಾಯಿಸ್ದ. ಅವ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಸಿಕ್ತ. ಆದ್ರೆ ಆ 5 ವರ್ಷದ ಹೆಣ್ಣು ಮಗು ಏನ್ ತಪ್ಪು ಮಾಡಿತ್ತ? ಅವ್ರ ಅವ್ವ ಅಪ್ಪ ಏನ್ ತಪ್ಪು ಮಾಡಿದ್ರು? ನಾ ಟಿವಿ ಒಳಗ್ ನೋಡ್ದೆ. ಅವ್ರು ಅಳದ್ ನೋಡಿ ನನ್ ಕರ್ಳ ಚೂರ್ ಅಂತ. ಆದ್ರೆ ನೀವು ಆಗಿದ್ದೆಲ್ಲ ಹೊಟ್ಟೆ ಹಾಕೊಂಡ್ರಿ ಅಂತೀರಿ. ಅವ್ರು ಮಾಡಿದ್ದ ಎಂತ ಕರ್ಮದ ಕೆಲಸ. ಇದನ್ನೆಲ್ಲ ಹೆಂಗ್ ಹೊಟ್ಟೆ ಹಾಕೋತಾರ? ನಿಮ್ ಸ್ವಾರ್ಥಕ್ಕ ಇದನ್ನೆಲ್ಲ ಹೊಟ್ಟೆ ಹಾಕೋಬೇಕು? ಇಲ್ಲ, ನನ್ ಕಡೆಯಿಂದ ಆಗುದಿಲ್ಲ. ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇದನ್ನೆಲ್ಲ ಹೊರಗೆ ಎಳ್ತೀನಿ. ಇದ ನಿನ್ನ ಕಡೆ ನಿರ್ಧಾರ ಆದ್ರೆ ನನ್ನ ನಿರ್ಧಾರ ಒಂದು ಕೇಳ ತಂಗಿ. ಜೇರ್ ಕಡ್ತ ನನ್ನ ಮಾತು ನೀ ಕೇಳಲಿಕ್ಕಂದ್ರ ಈ ನಿನ್ನ ತವ್ರ ಮನೆಗೆ ನಿನಗೆ ಯಾವ ಸಂಬಂಧ ಇಲ್ಲ. ನಿನ್ನ ಪಾಲಿಗೆ ನಿಮ್ಮ ಅಪ್ಪ ಸತ್ತು ಹೋಗ್ಯಾನ ತಿಳ್ಕೊ. ಹೌದ್ ಪೂಜಾ, ನನ್ ಜೀವನನು ಹಾಳು ಮಾಡಿ ನಿನ್ನ ಜೀವನನು ಹಾಳಾಕೇತಂದ್ರ ನನಗ್ ನೀನು ಬೇಡ. ಅವ ಯಾವಾಗ ಶೆರೆ ಕುಡ್ದು ಪ್ರಾಣಿ ತರ ನಾನು ಎಳ್ಕೊಂಡೋಗಿ ಕೆಡ್ಸದ್ನಲ್ಲ, ಅವಾಗೇ ನನ್ ಜೀವನ ಹಾಳಾಗೋಯ್ತು. ಈ ಖುಷಿಗೆ ಅವನ್ ಬಚಾವ್ ಮಾಡ್ಬೇಕ? ಸಾಧ್ಯನೇ ಇಲ್ಲ. ಆಯ್ತು ಕೇಳ್ರಿ, ನನ್ನ ಪಾಲಿಗೂ ನೀವಿಬ್ರು ಇಲ್ಲ. ನಮ್ಮ ಮಾವ ಮೊದಲೇ ಪವರ್ಫುಲ್ ಅದಾನ. ಹೆಂಗರೆ ಬಚಾವಾಗಿ ಹೊರಗೆ ಬರ್ತಾನ. ಇದನ್ನ ಕಂಪ್ಲೇಂಟ್ ಕೊಟ್ರೆ ಬಗೆಹರಿದಿಲ್ಲ. ಇದನ್ನ ಸಾರೇನೆ ಮಾಡ್ಬೇಕ. ಹಲೋ, ಪೊಲೀಸ್ ಸ್ಟೇಷನ್ ಸರ್. ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಒಳಗೆ ಒಂದು ಮರ್ಡರ್ ಆಗೈತ್ರಿ. ಇಮಿಡಿಯೇಟ್ ಬರ್ರಿ. ಪೂಜಾ, ಅಕ್ಕಂದ ಅಪ್ಪನ ಮಾತು ಕೇಳ್ತಿ ಅಂತ ನನಗೆ ಗೊತ್ತಿತ್ತವ. ನೀವು ಹೊಳೆ ಬರ್ತೀಯ ಅಂತನೂ ನನಗೆ ಗೊತ್ತಿತ್ತ. ನೀ ಹೆಣ್ಣದಿಯೋ ಗಂಡದಿಯೋ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನೀ ಹೆಣ್ಣಿದ್ದ ನಾಳೆ ನೀ ಹುಟ್ಟಿದ್ಮೇಲೆ ನಿಮ್ಮಪ್ಪ ನಿನ್ಗೂ ಇಂಥ ಅನ್ಯಾಯ ಮಾಡಕ್ ಹಿಂದೆ ಮುಂದೆ ನೋಡಂಗಿಲ್ಲ. ಅದಕ್ಕೆ ಈ ಕೆಲಸ ನಾನು ಇವತ್ತು ಮಾಡಾತೀನಿ. ನನ್ ಕ್ಷಮಿಸ್ಬಿಡು. ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದ್ರ ಅತ್ಯಾಚಾರ ಅಂದ್ರ ರೇಪ್. ನಾವು ಎಷ್ಟ ವಿಡಿಯೋ ಮಾಡಿದ್ರು, ಎಷ್ಟ ಮೂವೀಸ್ ಮಾಡಿದ್ರು ಅವು ಅಂತೂ ಕಡಿಮೆ ಆಗತ್ತಿಲ್ಲ. ಈಗೀಗಂತೂ ಇನ್ನ ಹೆಚ್ಚಾಗತ್ತವ್.
ಆಮೇಲೆ ಅದಕ್ಕೆ ಬಲಿ ಆಗತ್ತಿರೋದು ಚಿಕ್ಕ ಚಿಕ್ಕ ಮಕ್ಕಳು. ಅದಕ್ಕೆ ಎಲ್ಲರೂ ಮನ್ಯಾಗ ಹೆಣ್ಮಕ್ಳಿಗೆ ಹೆಂಗ್ ಬಟ್ಟೆ ಹಾಕೋಬೇಕು, ಯಾವ ರೀತಿ ಬಟ್ಟೆ ಹಾಕೋಬೇಕು ಅಂತ ಹೇಳ್ಕೊಡೋಕಿನ ಗಂಡ್ಮಕ್ಳಿಗೆ ಹೆಂಗ್ ನಡ್ಕೋಬೇಕು, ಹೆಣ್ಮಕ್ಳಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು, ಹೆಣ್ಮಕ್ಳನ್ನ ಹೆಂಗ್ ಕಾಣ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಸೊ ಇದನ್ನ ನಾವು ಹೇಳಕ್ ಹೊಂಟಿರೋದು. ದಯವಿಟ್ಟು ಈ ವಿಡಿಯೋ ಲೈಕ್ ಆದ್ರ ಎಲ್ಲರೂ ವಿಡಿಯೋನ ಲೈಕ್ ಮಾಡ್ರಿ, ಮತ್ತ ಶೇರ್ ಮಾಡ್ರಿ, ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.